ಅರುಣ, ಸರ್ ಹೇಳಿ. ಒಂದು ಆಡಿಯೋ ಕಳ್ಸಿದ್ರಿ ಆಂಬುಲೆನ್ಸ್ ವಿಚಾರವಾಗಿ ಬನ್ನೂರು ಹಾಸ್ಪಿಟಲ್ ಇಂದ ಯಾರೋ ರೈತ ಒಬ್ರು ವಿಷ ಕುಡಿದಿದ್ರೆ ಅಂತ ಕೂಡ ಮೆಸೇಜ್ ಹಾಕಿದ್ರಿ. ಹಾ ಹಾಗೆ 1,000 ರೂಪಾಯಿ ಯಾರು ಕೊಟ್ಟಿದ್ರಿ, ಯಾರು ಕೊಟ್ಟಿದ್ದು, ಲಂಚ ತಗೊಂಡು ಆಂಬುಲೆನ್ಸ್ ಹೋಗಿದೆ ಅಂತ ಹಾಕಿದ್ರಿ ಟೈಪಿಂಗು, ಏನದು? ಸರ್ ಅದು ಏನಿಲ್ಲ, ನಾನು ನಮ್ಮೂರಲ್ಲಿ ಇದ್ ನಡೀತಾ ಇತ್ತು ಇಲ್ಲಿ. ಬ್ಲಡ್ ಟೆಸ್ಟ್, ಇದು ಬ್ಲಡ್ ಶುಗರ್ ಟೆಸ್ಟ್ ಮಾಡ್ಸಕ್ ಬಂದು ನಮ್ಮ ಹತ್ತಳ್ಳಿ ಆಸ್ಪತ್ರೆ ಇದೆಯಲ್ಲ, ಹಾ ಹಾ ಅಲ್ಲೋ ತಲೆ ಸುತ್ತಿ ಬಿದೋಗಿ, ಲೋ BP ಆಗಿ ಬಿದೋದ್ರು ನಮ್ಮೂರವ್ರು. ಹಾ 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 ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋದ ಬನ್ನೂರ್ಗೆ. ಬನ್ನೂರ್ಗೆ ಹೋದ. ಬನ್ನೂರ್ಲಿ ಏನಾಯ್ತು ಅಂತ ಅಂದ್ರೆ, ಬನ್ನೂರ್ಲಿ ಅವ್ರಿಗೆ ಹೋಗೋಷ್ಟೊತ್ತಿಗೆ ಯಾರೋ ಒಬ್ರು ಕುಳ್ಳುಕೊಪ್ಳವ್ರು ವಿಷ ಕುಡಿದು ಅಲ್ಲಿಗೆ ಬಂದಿದ್ರು. ರೈತ ಯಾವತ್ತು ಆಗಿದ್ದು? ಇವತ್ತು ವಿಷ ಕುಡಿದು ಅಲ್ಲಿಗೆ ಬಂದಿದ್ರಲ್ಲ, ಅವ್ರಿಗೀಗ ಆಮೇಲೆ ಮುಂದಕ್ಕೆ ಹೋಗ್ಬೇಕಲ್ಲ, ಆಂಬುಲೆನ್ಸ್ KR ಹಾಸ್ಪಿಟ್ಲಿಗೆ ರೆಫರ್ ಮಾಡೋದು. ಆಂಬುಲೆನ್ಸ್ ಫೋನ್ ಮಾಡಿದ್ರು, ಅರ್ಧ ಗಂಟೆ ಆಂಬುಲೆನ್ಸ್ ಬರ್ಲಿಲ್ಲ. ಆಂಬುಲೆನ್ಸ್ ಮಾಡ್ತಾರೆ ನಿಮ್ಗೆ ಅವರೇ ಇರಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರು ಆಂಬುಲೆನ್ಸ್ ಕಾಲ್ ನಂಬರ್ಲಿ. ಫಸ್ಟ್ ಚೆಕಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಚೆಕಿಂಗ್ ಎಲ್ಲ ಆಯ್ತು ಬನ್ನೂರ್ಲಿ. ಅಲ್ಲಲ್ಲ, ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ. ಚೆಕ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಚೆಕ್ ಮಾಡಿ ನಿಮ್ಗೆ ಫೋನ್ ಮಾಡ್ತಾರೆ ಅನ್ಬಿಟ್ಟು ಕಟ್ ಮಾಡಿದ್ರು. ಎಷ್ಟೊತ್ತಾಯ್ತು ಆಮೇಲೆ ಮತ್ತೆ ಮಾಡಕ್ ಅವರು? ಮತ್ತೆ ಇವ್ರೆ ಮತ್ತೆ 2-3 ಮಾಡೋರೆ, ಇವ್ರೆ ಬರ್ತದೆ ಇರಿ ಅವರೇ ಫೋನ್ ಮಾಡ್ತಾರೆ ಅಂತ. ಮತ್ತೆ 25 ಇನ್ನೂ ಅರ್ಧ ಗಂಟೆ ಬಿಟ್ಟು ಅವ್ರು ಕರೆ ಮಾಡಿ, ಮತ್ತೆ ಅವರು ಕರೆ ಮಾಡಿದಾಗ ಆಂಬುಲೆನ್ಸ್ ಬಿಸಿ ಇದೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಆಗ ನಗು ಮಗು ಇದೆಯಲ್ಲ, ಅದಕ್ಕೆ 1,000 ದುಡ್ಡು ಕೊಟ್ಬಿಟ್ಟು, ಎಮರ್ಜೆನ್ಸಿ ಇದ್ರಿಂದ ಪ್ರಾಣ ಇದರಿಂದ ಡೇಂಜರ್, ಔಟ್ ಆಫ್ ಡೇಂಜರ್. ಆಮೇಲೆ 1,000 ದುಡ್ಡು ಕೊಟ್ಟು ಅದಕ್ಕೆ ಅವ್ರು 1,000 ದುಡ್ಡು ಇಸ್ಕೊಂಡು ಅದಕ್ಕೆ ತಗೊಂಡು ಹೋದ್ರು. ಈಸ್ಕೊಂಡಕ್ಕೆ ಸಾಕ್ಷಿ ಇದೆಯಾ? ಸಾಕ್ಷಿ ವಿಡಿಯೋ ಪಾಡಿ ನಾವೇನು ಮಾಡ್ಕೊಂಡಿಲ್ಲ. 1,000 ದುಡ್ಡು ಯಾರು ಕೊಟ್ಟಿದ್ದು ದುಡ್ಡು? ನಗುಮಗು ಆಂಬುಲೆನ್ಸ್ ಯಾರು ದುಡ್ಡು ಕೊಟ್ಟಿದ್ದು? ಅವ್ರೆ ಯಾರೋ ಪೇಷಂಟ್ ವಿಷ ಕುಡ್ದಿರಲ್ಲ ಅವ್ರ ಕಡೆ. ಯಾವ ವಿಷ ಕುಡಿದಿರೋದು? ಕುಳ್ಳುಕೊಪ್ಲು KR ಹಾಸ್ಪಿಟ್ಲಿಗೆ ಹೋಗಿದೆ ಈಗ ಆಲ್ರೆಡಿ ಅದು. ಅದಾದ್ಮೇಲೆ ನಾನು ಮತ್ತೆ ನಮ್ಮ ಕಡೆಯವ್ರಿಗೆ ಒಬ್ರಿಗೆ ಇದಾಗಿತ್ತಲ್ಲ, ಆಂಬುಲೆನ್ಸ್ ಫೋನ್ ಮಾಡಿದೆ ನನ್ನ ನಂಬರ್ ಇಂದ. ಮತ್ತೆ ಅದಾದ್ಮೇಲೆ ಆಗ್ಲೇನೆ ಅವ್ರು ನಾವು ಇವ್ರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಅಂದ್ರೆ ಅವ್ರು ಆಗಲ್ಲ ಅಂದ್ರು. ಕೊನೆಗೆ ನಮ್ ಕಡೆಯಿಂದ ಇದ್ ಮಾಡ್ದೆ. ನಾ ಕೇಳ್ದೆ ಅಲ್ಲಿ ಯಾರು ಆಗಲ್ಲ ಅಂದಿದ್ದು. ಅಲ್ಲಿ ಅವರು ಇದ್ ಮಾಡ್ತಿರಲ್ಲ, ಕರ್ಕೊಂಡ್ ಆಗಲ್ಲ ಸರ್, ಇವ್ರು ಅವ್ರು ಇದ್ರಲ್ಲಿ ಇದಾರೆ, ಟೈಮ್ ಒಂದೇ ಇದಿರೋದು ಬೆಡ್, ಒಂದೇ ಇರೋದು, ಹಂಗಾಗಿ ಆಗಲ್ಲ ಅಂದ್ರ ಜೊತೆ ಹೋಗಲ್ಲ ಅಂತ ಅಂದ್ರು. ಸರಿ ಅನ್ಬಿಟ್ಟು ನಾವು ಆಂಬುಲೆನ್ಸ್ ಫೋನ್ ಮಾಡ್ದೋ. 25 ನಿಮಿಷ ಆದ್ಮೇಲೆ ನನಗೆ ಕಾಲ್ ಬಂತು ಮತ್ತೆ. ಅಷ್ಟ್ರೊಳಗಡೆ 2 ಸಾರಿ ಮಾಡ್ದೆ ನಾನೇ ಆಂಬುಲೆನ್ಸ್ನವ್ರಿಗೆ. ಇನ್ನು ಬರ್ಲಿಲ್ವಲ್ಲ, ಏನು ರೆಸ್ಪಾನ್ಸ್ ಮಾಡ್ಲಿಲ್ವಲ್ಲ, ಬರುತ್ತೋ ಇಲ್ವೋ ಅಂತ. ಮಾಡ್ತಾರೆ ಇರಿ ಅಂದ್ರು. ಮತ್ತೆ ಆಮೇಲೆ ಆಂಬುಲೆನ್ಸ್ ಬಿಸಿ ಇದೆ ಅಂತ ಮತ್ತೆ ಹೇಳಿದ್ರು. ಹಾಗೆ ನಾ ಕೇಳ್ದೆ ಆಂಬುಲೆನ್ಸ್ ಇದೆಯಾ ಇಲ್ವೋ ಅಂತ. ಬಿಸಿ ಇದೆ ಸರ್, ಎಲ್ಲ ಹೋಗಿರ್ತಾರೆ, ಹಾಸ್ಪಿಟ್ಲ್ ಎಲ್ಲೋ ಇದ್ ಮಾಡ್ಬಿಟ್ಟು ಬರ್ಬೇಕು ಅಂತ ಹಿಂಗೆ ಹೇಳಿದ್ರು. ಬಟ್ ಆಂಬುಲೆನ್ಸ್ ಬನ್ನೂರಲ್ಲಿ ಇಲ್ಲ. 10 ವರ್ಷ ಆಗಿದೆ ಬನ್ನೂರಲ್ಲಿ ಆಂಬುಲೆನ್ಸ್ ಇಲ್ಲ. ನಮ್ಮಲ್ಲಿ ನಗು ಮಗು ಇದೆ, ನಗು ಮಗು ಇದಕ್ಕೆ ಪ್ರಾವಿಷನ್ ಇಲ್ಲ. ಡ್ರೈವರ್ ಕೊಟ್ಟಿದ್ದಾರೆ ಬನ್ನೂರು ನಗು ಮಗು ಆಂಬುಲೆನ್ಸ್ಗೆ, ಡ್ರೈವರೇ ಕೊಟ್ಟಿಲ್ಲ. ಹೌದು, ಡಿ ಗ್ರೂಪ್ ಅವರೇ ಮಾಡ್ತಾರ, ಇಲ್ಲ ಅಂದ್ರೆ ಬೇರೆ ಯಾರನ್ನ ಸ್ಟಾಫ್ ಓಡಿಸ್ಬೇಕು, ಹಣೆ ಬರ. ಹೌದು, ಹಿಂಗಾಗಿದೆ ಸರ್. ಅದಕ್ಕೆ ಅದನ್ನ ನಾನು ಇದ್ ಮಾಡಿ ಎಲ್ಲಾರ್ಗು ಶೇರ್ ಮಾಡ್ದೆ ಅದನ್ನ, ಆಂಬುಲೆನ್ಸ್ ಇದೆಯಲ್ಲ. ಇನ್ನೊಂದ್ 5 ನಿಮಿಷ ಮಾಹಿತಿ ಕೊಡ್ತೀನಿ ಪೂರ್ತಿ. ಆಮೇಲೆ ಅವ್ರು ಹುಷಾರಾದ್ರ ನಿಮ್ ಕಡೆಯವರು? ಅವ್ರನ್ನು ಒಂದ್ ಗಂಟೆ ಆದ್ಮೇಲೆ ಕಾರ್ ಮಾಡಿ 1,800 ರೂಪಾಯಿ 2,000 ರೂಪಾಯಿ ಮಾತಾಡಿ ಕಾರ್ ಮಾಡಿ ಕಳ್ಸಿರೋದು. 1 ಗಂಟೆ ಆದ್ಮೇಲೆ ಅವ್ರನ್ನ KR ಹಾಸ್ಪಿಟ್ಲ್ಗೆ. ಅವ್ರ ಹೆಸರು? ಅಥಳಿಯವ್ರ ಹೆಸರು? ರಂಗಸ್ವಾಮಿ ಅನ್ಬಿಟ್ಟು. 70 ವರ್ಷ ಆಗದ ಅವ್ರಿಗೂ. ಓಕೆ. ವಿಷ ಕುಡಿದಂತ ವ್ಯಕ್ತಿಗೆ ಈ ತರ ಆಯ್ತು, ಅಸ್ವಸ್ಥರಾದಂತ ವ್ಯಕ್ತಿಗೆ ಈ ತರ ಆಯ್ತು. ನೋಡಿ, ಆಂಬುಲೆನ್ಸ್, ಸರ್ಕಾರದ ಆಂಬುಲೆನ್ಸ್ ಹಾಸ್ಪಿಟಲ್ ಒಳಗಡೆ ಇರ್ಬೇಕು. ಹೌದು, ಎಲ್ಲೂ ಕೂಡ ಇರಲ್ಲ. ಇದಕ್ಕೆ ಯಾರು ಕೇಳಿದಿರಂತ ಈ ವ್ಯವಸ್ಥಾಪಕರು ಯಾರು ಇಲ್ವಲ್ಲ. ಹೌದು, DHOಗಳು, THOಗಳು, ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯಸ್ಥರು. ಪಾಪ ನೀವು ರೈತ ಸಂಘಟನೆಯಿಂದ ಅರುಣ್ ಅವ್ರೆ, ನೀವು ಕೇಳ್ತೀರಿ, ಕೇಳದಂತವ್ರಿಗೆ ಸರಿಯಾಗಿ ಸಂದೇಶ ಕೊಡಲ್ಲ. ನಿಜವೂ ಇದು ಬಹಳ ಇಡೀ ರಾಜ್ಯದಲ್ಲಿ ಒಂದು ದಾರುಣ. ಅದಕ್ಕೆ ನಾನು ಈ ತರ ಹಿಂಗ ಆಗಿದೆಯಲ್ಲ ಅಂದ್ಬಿಟ್ಟು ಇದು ಸುದ್ದಿ ಮಾಡ್ಬೋದಾ? ನಿಮ್ ಆಡಿಯೋ ಹೇಳ್ತೀನಿ. ಮಾಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಓಕೆ.